ಇನ್ನು 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಮಾಣಿಕ್ ಷಾ ಮೈದಾನದಲ್ಲಿ ಈಗಾಗಲೇ ಕೂಡ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್. ನೇರ ಪ್ರಸಾರದಲ್ಲಿ ನೋಡಿ. ರಾಷ್ಟ್ರೀಯ ಸಲಾಮಿದೆಗ ಮಂಜನಾ Ladies and gentlemen, in a few moments from now, the parade commander will request the Honorable Chief Minister to receive the Guard of Honor in an open jeep in a few seconds from now. ಮಾನ್ಯರೇ, ಕವಾಯತಿನಲ್ಲಿ 30 ತುಕಡಿಗಳು ಹಾಗೂ ಬ್ಯಾಂಡ್ ತಮ್ಮ ಪರಿವೀಕ್ಷಣೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ಇಂದಿನ ಮಂಜುನಾಥ್ ಎಂ ಶುಕ್ಲಾ ಅವರು ಗೌರವ ರಕ್ಷೆ ಸ್ವೀಕರಿಸುವಂತೆ ವಿನಂತಿಯನ್ನು ಸಲ್ಲಿಸಿದ್ದಾರೆ. ಗೌರವ ರಕ್ಷೆ ಸ್ವೀಕರಿಸಲಿಕ್ಕಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. Well, ladies and gentlemen, the Honorable Chief Minister Shri D.K. Shivkumar has boarded the open jeep to view the parade. And now is an opportunity for all of us to say Happy Independence Day to the Honorable CM, exchanging greetings with the Honorable CM. Indeed, we are all lucky to be a part of the celebrations here. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೆ ಶುಭಾಶಯವನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸದಾವಕಾಶ ನಿಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ವಂದಿಸೋಣ ಬಂಧುಗಳೇ, ಶುಭಾಶಯವನ್ನ ವಿನಿಮಯ ಮಾಡಿಕೊಳ್ಳೋಣ. ಇದು ಸರ್ವ ಜನಾಂಗದ ಶಾಂತಿಯ ತೋಟದ ಸಕಲರ ಸನ್ಮಿತ್ರರಾಗಿ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರಿಗೂ ವಂದಿಸಿ ನಾವಿದ್ದೇವೆ ನಿಮ್ಮೊಂದಿಗೆ ಎನ್ನುವ ಭರವಸೆ. People greeting them, exchanging smiles, waving to them, and you can see the excitement. ಸಚಿವ ಕೃಷ್ಣ ಬೈರೇಗೌಡ ಅವರು ಫ್ರೀಡಂ ಹಬ್ಬದ ಬಗ್ಗೆ ಹೇಳ್ತಾ, ಇದು ಬೆಂಗಳೂರಿನನ್ನು ತಮ್ಮ ನೆಲೆಯಾಗಿಸಿಕೊಂಡಿರುವ ನಾನಾ ಸಮುದಾಯಗಳನ್ನು ಪ್ರತಿನಿಧಿಸುವವರು ಒಂದೆಡೆ ಸೇರಿ ಆಚರಿಸುವ ಸ್ವಾತಂತ್ರ್ಯ ಹಬ್ಬವಾಗಿದೆ. ಫ್ರೀಡಂ ಹಬ್ಬವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೇವಲ ಸರ್ಕಾರದ ಔಪಚಾರಿಕ ಕಾರ್ಯಕ್ರಮವಾಗಿರಿಸದೆ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ವೈವಿಧ್ಯತೆ ಮತ್ತು ಸಂಸ್ಕೃತಿಯ ದಿನಪೂರ್ತಿ ಸಾರ್ವಜನಿಕ ಸಂಭ್ರಮಾಚರಣೆಯನ್ನಾಗಿ ಪರಿವರ್ತಿಸಲಿದೆ ಅಂತ ಹೇಳಿದ್ದಾರೆ. ಮಕ್ಕಳು ಇವತ್ತಿನ ಆಚರಣೆಯ ಕೇಂದ್ರ ಬಿಂದುವಾಗಲಿದ್ದಾರೆ. ಈ ಫ್ರೀಡಂ ಹಬ್ಬದಲ್ಲಿ ಅಪಾರ ಸಂಖ್ಯೆಯಲ್ಲಿ ಆಹ್ವಾನಿತರು ಈ ಸಂಭ್ರಮಾಚರಣೆಯಲ್ಲಿ ಸೇರಿರುವ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಕೈ ಬೀಸಿ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳಾದ ನಂತರ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಈ ಉತ್ಸವದಲ್ಲಿ ಭಾಗಿಯಾಗಿ ಇವತ್ತು ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಅವರು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದೇಶವನ್ನು ನೀಡ್ತಾ ಇರೋದು ನಿಜಕ್ಕೂ ವಿಶೇಷ.
In the second row, ladies and gentlemen, we have KSRP men. Behind them is ತುಕಡಿಯಲ್ಲಿ ಬಿಎಸ್ಎಫ್ ಮೊದಲನೇ ಸ್ಥಾನದಲ್ಲಿದೆ. ಕೆಎಸ್ಆರ್ಪಿ ಮೆನ್ 2, ಕೆಎಸ್ಆರ್ಪಿ ವಿಮೆನ್. ತೆಲಂಗಾಣ ಪಕ್ಕದ ರಾಜ್ಯ ತೆಲಂಗಾಣದ ಪೊಲೀಸ್ ಇಲಾಖೆಯಿಂದ ಕೂಡ ಒಂದು ತಂಡ ಭಾಗಿಯಾಗಿದೆ. ಸಿಐಆರ್ ಹಾಗೂ ಕೆಎಸ್ಐಎಸ್ಎಫ್, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಪುರುಷರು ಹಾಗೂ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮಹಿಳೆಯರು ಹಾಗೂ ಬಿಸಿಪಿ ಟ್ರಾಫಿಕ್ ಕೂಡ, ಮತ್ತೆ ಶ್ವಾನದಳದ ಒಂದು ತಂಡ, ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ತಂಡ, ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅವರಿಂದ ಒಂದು ತಂಡ, ಫೈರ್ ಸರ್ವಿಸ್ ಅಗ್ನಿಶಾಮಕ ದಳದ ಒಂದು ತಂಡ, ಅಬಕಾರಿ ಇಲಾಖೆ ಒಂದು ತಂಡ, ನಾಗರಿಕ ರಕ್ಷಣೆ ಸಿವಿಲ್ ಡಿಫೆನ್ಸ್ ಒಂದು ತಂಡ, ಎಲ್ಲರೂ ಗೌರವ. Who could not be here? And you can feel the excitement building with every step the Prime Minister takes. This interaction has now. ನೋಡ್ತಾ ಇದ್ದೀರಾ, ಒಂದು ಕಡೆ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮನ ಮುಗಿಸಿದ ನಂತರ ಅಲ್ಲಿ ನೆರೆದಿದ್ದಂಥ ವಿದ್ಯಾರ್ಥಿಗಳನ್ನ, ಇದರ ಜೊತೆಗೆ ಅಲ್ಲಿ ನೆರೆದಿದ್ದಂಥ ಸಾರ್ವಜನಿಕರನ್ನ ಕೈ ಬೀಸಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಹಾಯ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ, ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು, ಅಲ್ಲಿ ನೆರೆದಿರುವಂಥ ಪೊಲೀಸ್ ಸಿಬ್ಬಂದಿಗಳು, ಇದರ ಜೊತೆಗೆ ವಿವಿಧ ಬಗೆಯ ಎಲ್ಲ ಏನು ಅಲ್ಲಿ ಕೆಲಸ ಒಂದು ಇದು ಮಾಡ್ತಾರಲ್ಲ, ಅಂದರೆ ಯಾವ ರೀತಿಯಾಗಿ ಪರೇಡ್ ಮೈದಾನದಲ್ಲಿ ಪರೇಡ್ ಮಾಡುವಂಥ ವಿಭಾಗಗಳಿದಾವಲ್ಲ, ಅವರೆಲ್ಲರಿಗೂ ಕೂಡ ಈಗ ವೆಲ್ಕಮನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇದಾದ ನಂತರದಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ಆಯೋಜನೆ ಆಗಿದೆ. ಇದರ ಜೊತೆಗೆ ರಾಜ್ಯವನ್ನು ಉದ್ದೇಶಿಸಿ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ, ಭಾಷಣವನ್ನು ಮಾಡಲಿದ್ದಾರೆ. ಒಂದು ಕಡೆ ಕೇಂದ್ರದಲ್ಲಿ ಪ್ರಧಾನಿ ಮೋದಿ, ಇನ್ನೊಂದು ಕಡೆ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು. ಎರಡೂ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ, ಲೈವ್ನಲ್ಲಿ ನೇರ ದೃಶ್ಯಾವಳಿಗಳು. ಕೆಂಪುಕೋಟೆಯ ಮುಂಭಾಗದಲ್ಲಿ ನೆರೆದಿದ್ದಂಥ ಏನು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಂಥ ಸಾರ್ವಜನಿಕರಿಗೆ ಅಲ್ಲೂ ಮೋದಿಯವರು ಹಾಯ್ ಮಾಡ್ತಿದ್ದಾರೆ. ಅಂದರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು, ಏನು ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಕೂಡ ಭಾಷಣ ಮಾಡಿದ್ರಲ್ಲ, ಅದನ್ನು ಕೇಳಿದರು. ಇದರ ಜೊತೆಗೆ ಎಲ್ರಿಗೂ ಒಂದು ರೀತಿಯಲ್ಲಿ ಹಾಯ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೆ ಹಲವು ಕಲಾ ತಂಡಗಳು ಕೂಡ ಆಗಮಿಸಿದ್ದಾವೆ. ಇನ್ನು ಬೆಂಗಳೂರಿನ ಹಲವು ಶಾಲಾ ಕಾಲೇಜುಗಳ ಮಕ್ಕಳು ಕೂಡ ಈ ಒಂದು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿರೋದ್ರಿಂದ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವೆಲ್ಕಮನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ತುಷಾರ್ ಗಿರಿನಾಥ್ ಸೇರಿದಂತೆ ಹಲವು ಅಧಿಕಾರಿಗಳು, IAS ಅಧಿಕಾರಿಗಳಿದ್ದಾರೆ. ಇದರ ಜೊತೆಗೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಧರ್ಮಪತ್ನಿ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಅವರು ಕೂಡ ಆಗಮಿಸಿದ್ದಾರೆ. ಇದರ ಜೊತೆಗೆ ಹಲವಾರು ಅಲ್ಲಿ ಏನು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಪರೇಡನ್ನು ಮಾಡಲಾಗುತ್ತಲ್ಲ, ಇನ್ನು ಶ್ವಾನದಳದಿಂದ ಒಂದು ತಂಡ ಕೂಡ ಒಂದು ಪರೇಡನ್ನು ಮಾಡ್ತಾರೆ, ಬೈಕ್ ಮೂಲಕ ಒಂದು ಎಲ್ಲರನ್ನೂ ಕೂಡ ರಂಜಿಸುವಂಥ ಕೆಲಸ, ಹಂಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿಗಳು ಎಲ್ಲರತ್ತ ಕೈ ಬೀಸಿ, ಎಲ್ಲರಿಗೂ ಕೂಡ ಕೈ ಬೀಸಿ ಮಾತನಾಡಿಸ್ತಾ ಇದ್ದಾರೆ. ಮೊದಲನೇ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಮೊದಲನೇ ಬಾರಿಗೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಈಗ ಪ್ರಥಮ ಬಾರಿಗೆ ಧ್ವಜಾರೋಹಣ ಮಾಡಿದ ಮುಖ್ಯಮಂತ್ರಿಗಳು ಎಲ್ಲರತ್ತ ಕೈ ಬೀಸುತ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಎಲ್ಲರೂ ಕೂಡ ನಮಸ್ಕರಿಸುತ್ತಾ ಕೈ ಬೀಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇಂದ್ರದಲ್ಲಿ ಪ್ರಧಾನಿ ಮೋದಿಯವರು ವಿದ್ಯಾರ್ಥಿಗಳತ್ತ ಮಾತನಾಡ್ತಾ ಇದ್ದಾರೆ, ಹಸ್ತಲಾಘವ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ. ಅಲ್ಲಿ ನೆರೆದಿದ್ದಂಥ ವಿದ್ಯಾರ್ಥಿಗಳು ಬೆಳಗಿನಲ್ಲೂ ಕೂಡ ಮಂದಿ ಆಗಮಿಸಿದ್ರು ಕಾರ್ಯಕ್ರಮಕ್ಕಾಗಿ. ವಿದ್ಯಾರ್ಥಿಗಳು ಒಂದೇ ರೀತಿಯ ಸಮವಸ್ತ್ರವನ್ನು ಧರಿಸಿದರ ಜೊತೆಗೆ ಕೇಸರಿ ಬಣ್ಣದಲ್ಲಿ ಒಂದೇ ಮಾತರಂ ಅನ್ನುವಂಥ ಸಮವಸ್ತ್ರವನ್ನು ಧರಿಸಿ ಮೋದಿಯವರಿಗೆ ಆ ಮೂಲಕ ಶುಭಾಶಯವನ್ನು ಕೋರಿದರು. ಇನ್ನೊಂದು ಕಡೆ ಕೇಂದ್ರದ, ಇನ್ನೊಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇದೆ ಕಾರ್ಯಕ್ರಮ. Better view, some holding up a phone for a photograph. ಸಲೀಂ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರು ಮಹೇಶ್ವರ ರಾವ್,
ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳು ಕಾಂತರಾಜು PS ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಶ್ರೀ ಸೀಮಂತ್ ಕುಮಾರ್ ಸಿಂಗ್ ರವರು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇದೀಗ ಪರೇಡ್ ಕಮಾಂಡರ್ ಪರೇಡ್ ವಿಶ್ರಾಮ ಸ್ಥಿತಿಗೆ ಬರುವಂತೆ ಆದೇಶವನ್ನು ನೀಡಿದ್ದಾರೆ. ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ರಾಜ್ಯದ ಜನತೆಗೆ ಸ್ವಾತಂತ್ರ್ಯೋತ್ಸವ ದಿನದ ಸಂದೇಶ